ಪ್ರಮುಖವಾಗಿ ಈ ಮಡೆನೂರು ಮನು ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿ ಈಗ ವಾಪಸ್ ಬಂದಿದ್ದಾರೆ ಬಿಡುಗಡೆ ಮೇಲೆ. ಆದ್ರೆ ಇವರು ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ಆಡಿಯೋ ಸಖತ್ತು ವೈರಲ್ ಆಗಿತ್ತಪ್ಪ ಸೋಷಿಯಲ್ ಮೀಡಿಯಾದಲ್ಲಿ. ಪ್ರಮುಖವಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತೊಂದು ಕಡೆ ದರ್ಶನ್ ಧ್ರುವ ಸರ್ಜಾ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತನಾಡಿರುವಂತಹ ಆಡಿಯೋ. ಈ ಆಡಿಯೋಗೆ ಸಂಬಂಧಪಟ್ಟಂತೆ ಈಗ ಮಡೆನೂರು ಮನು ಆರಂಭದಲ್ಲಿ ಅದು ನನ್ನ ಧ್ವನಿ ಅಲ್ಲ ಅಂತ ಹೇಳಿದ್ರು. ಆ ನಂತರದಲ್ಲಿ ಯಾರೋ ಬೇಕು ಅಂತ ಈ ರೀತಿ ಮಾತನಾಡಿಸಿದ್ದಾರೆ, ನನಗಾಗದವರು ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿದ್ರು. ಈಗ ಅದಾದ ಬಳಿಕ ಯಾರ ವಿರುದ್ಧ ಮಾತನಾಡಿದ್ರಲ್ಲ, ಯಾರ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತನಾಡಿದ್ರಲ್ಲ, ಅವ್ರ ಹತ್ರ ಈಗ ಕ್ಷಮೆ ಯಾಚನೆಗೆ ಮುಂದಾಗಿದ್ದಾರೆ ಮಡೆನೂರು ಮನು. ಪ್ರಮುಖವಾಗಿ ದರ್ಶನ್ ಧ್ರುವ ಸರ್ಜಾ ಅವರಿಗೆ ಪತ್ರದ ಮೂಲಕ ಕ್ಷಮೆಯಾಚನೆ, ಮತ್ತೊಂದು ಕಡೆ ಶಿವಣ್ಣ ಅವರ ಮನೆಗೆ ಹೋಗಿ ಅವ್ರನ್ನ ನೇರ ಭೇಟಿ ಮಾಡಿ ಕ್ಷಮೆ ಕೇಳಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರು. ಬಟ್ ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ಶಿವಣ್ಣ ಅವರು ಭೇಟಿಗೆ ಸಿಕ್ಕಿಲ್ಲ, ಹಾಗಾಗಿ ನಿರಾಸೆಯೊಂದಿಗೆ ಅಲ್ಲಿಂದ ವಾಪಸ್ ಹಾಕಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಪ್ರಮುಖವಾಗಿ ಮಡೆನೂರು ಮನು ಅವರನ್ನ ಬ್ಯಾನ್ ಮಾಡಿಬಿಡ್ಬೇಕು, ಈ ರೀತಿ ಎಲ್ಲ ಸ್ಟಾರ್ ನಟರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ, ಈ ರೀತಿ ಯಾಕೆ ಮಾತನಾಡಬೇಕಾಗಿತ್ತು ಅನ್ನುವಂಥ ಆಕ್ರೋಶ ಸಹಜವಾಗಿ ಶಿವಣ್ಣ ಅವರ ಅಭಿಮಾನಿಗಳು, ಮತ್ತೊಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು, ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ರೋಶ ಹೊರಹಾಕಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಡೆನೂರು ಮನು ಅವರಿಗೆ ಪ್ರಶ್ನೆ ಮಾಡಿದಾಗ ಅದು ನನ್ನ ಧ್ವನಿಯಲ್ಲ ಅಂತ ಹೇಳಿದ್ರು. ಆ ನಂತರದಲ್ಲಿ ಯಾರೋ ಬೇಕು ಅಂತ ಷಡ್ಯಂತ್ರ ಮಾಡಿ ಮಾತನಾಡಿಸಿದ್ರು ಅಂತ ಕೂಡ ಹೇಳಿದ್ರು. ಬಟ್ ಅದಾದ ಬಳಿಕ ಈಗ ನೇರವಾಗಿ ಅವರೇ ಕ್ಷಮೆಯಾಚನೆಗೆ ಮುಂದಾಗಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಶಿವಣ್ಣ ಅವರ ಮನೆಗೆ ಹೋಗಿದ್ರು ಮಡೆನೂರು ಮನು, ಬಟ್ ಶಿವಣ್ಣ ಇರ್ಲಿಲ್ಲ ಅಂತ ಅನ್ಸುತ್ತೆ, ಮನೆಯಲ್ಲಿ ಭೇಟಿ ಆಗಿಲ್ಲ. ಸೊ ಹಾಗಾಗಿ ಭೇಟಿಗೆ ಹೋದಂತಹ ಮಡೆನೂರು ಮನು ನಿರಾಸೆಯೊಂದಿಗೆ ಶಿವಣ್ಣ ಅವರ ಮನೆಯಿಂದ ವಾಪಸ್ ಆಗಿದ್ದಾರೆ. ಅಲ್ಲೇ ಕಾದು ನಿಂತಿದ್ರು ದೃಶ್ಯ ನೋಡ್ತಾ ಇದ್ದೀರಿ. ಮಡೆನೂರು ಮನು ಶಿವಣ್ಣ ಅವರ ಮನೆ ಮುಂದೆ ಕಾದು ನಿಂತಿರುವಂತಹ ದೃಶ್ಯ. ಶಿವಣ್ಣ ಅವರ ಭೇಟಿಗೆ ಅವಕಾಶ ಸಿಗುತ್ತೆ ಅಂತ ಕಾದು ನಂತರ ಅವಕಾಶ ಸಿಕ್ಕಿಲ್ಲ, ಶಿವಣ್ಣ ಅವರ ಭೇಟಿ ಕೂಡ ಆಗಿಲ್ಲ, ಅಲ್ಲಿಂದ ವಾಪಸ್ ಕೂಡ ಆಗಿದ್ದಾರೆ. ಮಡೆನೂರು ಮನು ಸ್ಟಾರ್ ನಟರ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವಂತಹ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸಂಚಲನ ಸೃಷ್ಟಿ ಮಾಡಿತು. ಪ್ರಮುಖವಾಗಿ ಇದರಲ್ಲಿ ಶಿವಣ್ಣ, ಧ್ರುವ, ದರ್ಶನ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರು ನಟರ ಪರವಾಗಿ ಅಂದ್ರೆ ಕ್ಷಮೆ ಯಾಚನೆಗೆ ಅಲ್ಲಿ ಮುಂದಾಗಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ.